ನನ್ ಮಗಳನ್ನೇ ಹೊಡಿತ್ಯಾ? ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದೀರಾ ನೀವು? ನಮ್ಮ ಅಕ್ಕಂಗ್ ಕಷ್ಟ ಕೊಡ್ಬೇಕು ಅಂತಾನೇನಾ ನೀವ್ ನಮ್ಮ ಅತ್ತೆ ಮನೇಲಿರೋದು? ನಾನು ಇಲ್ಲಿಗೆ ಬಂದಾಗಿಂದ ನಿಮ್ಮಿಬ್ರು ನೋಡ್ತಾನೆ ಇದ್ದೀನಿ. ನೀವಿಬ್ರು ಏನೋ ವಿಚಿತ್ರವಾಗಿ ಆಡ್ತಿದ್ದೀರಾ. ಅಕ್ಕ ಕಟ್ಟಿರೋ ತೊಟ್ಲನ್ನು ಕಿತ್ತಾಕಕ್ ಹೊರಟಿದ್ದೀರಾ ಅಂದ್ರೆ ಖಂಡಿತ ನೀವಿಲ್ಲಿಗೆ ಬಂದಿರೋದ್ ಪೂಜೆ ಹಾಳು ಮಾಡಕ್ಕೆ ಅಲ್ವಾ? ನಂಗೀಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅಕ್ಕ ನಡೆಯೋ ದಾರಿಲ್ ಮುಳ್ಳಿನ ಬೇಲಿ ಹಾಕಿದ್ ಕೂಡ ನೀವೇ. ಪ್ರಸಾದ ತಯಾರಿಸುವಾಗ ಮಡಕೆ ಒಡ್ದು ಹೋಗೋಕ್ ಮುಂಚೆ ಅನ್ನ ಕಪ್ಪಾಗೋ ಹಾಗೆ ನೀವಿಬ್ರೆ ಅದ್ರಲ್ಲಿ ಏನೋ ಬೆರೆಸಿರ್ಬೇಕು. ಈಗ್ಲೇ ಭಾವಂಗ್ ನಡೆದಿರೋದೆಲ್ಲ ಹೇಳಿ ನಿಮ್ ನಿಜವಾದ ಬಣ್ಣ ಬಯಲ್ ಮಾಡ್ತೀನಿ. ಪ್ರಿಯಾ, ಪ್ರಸಾದ ಹಾಳು ಮಾಡಿದ್ದು ನಾವೇ ಒಪ್ಕೋತೀವಿ, ಆದ್ರೆ ಮುಳ್ಳು ಹಾಕಿದ್ ನಾವಲ್ಲ. ಪ್ಲೀಸ್ ಅಮ್ಮ, ಕೈಲಾಶ್ಗೇನು ಹೇಳ್ಬೇಡ. ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಅಕ್ಕ, ಏನೋ ತಲೆ ಕೆಟ್ಟು ಈ ತರ ಕೆಲ್ಸ ಮಾಡ್ಬಿಟ್ವಿ. ನಮ್ಮನ್ ಕ್ಷಮಿಸ್ಬಿಡಕ್ಕ ಪ್ಲೀಸ್ ಅಕ್ಕ. ಇದೊಂದ್ ಸಾರಿ ನಿಮ್ಮನ್ ಸುಮ್ನೆ ಬಿಡೋ ಪ್ರಶ್ನೆನೇ ಇಲ್ಲ. ಅಕ್ಕ ನಡಿ ಬಾರೆ. ಅಮ್ಮ, ತೊಟ್ಲನ್ನ ಸರಿಯಾಗಿ ಕಟ್ಟಿದ್ಯಾ? ಸರಿಯಾಗಿ ಕಟ್ಟಿದ್ದೀನಿ ಅರ್ಚಕ್ರೆ. ನಮ್ ಮನೇಲಿ ನಮ್ ಜೊತೆ ನನ್ ತಂಗಿ ಮಲ್ಲೇಶ್ವರಿ ಕೂಡ ಇದ್ದಾಳೆ. ಅವಳಿಗೆ ಮದ್ವೆ ಮಾಡ್ಬೇಕು. ಒಳ್ಳೆ ಸಂಬಂಧ ಸಿಗಕ್ಕೋಸ್ಕರ ದೋಷಗಳೇನಾದ್ರೂ ಇದ್ರೆ ನೋಡಿ ನೀವೇ ಪರಿಹಾರ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳ್ದೆ ರಾಧಿಕಾ. ಅವ್ರನ್ನ ಮನೇಲಿ ಇರಿಸ್ಕೊಂಡಿರೋದೆ ಮಲ್ಲೇಶ್ವರಿ ಮದ್ವೆ ಜವಾಬ್ದಾರಿನ ವಹಿಸ್ಕೊಳಕ್ಕೆ. ಅರ್ಚಕ್ರೆ, ನಾನು ಅವಳ ಜಾತಕನ ಕೊಟ್ಟು ಕಳಿಸ್ತೀನಿ. ಸರಿಯಾಗಿ ನೋಡಿ ಏನಾದ್ರೂ ದೋಷಗಳಿದ್ರೆ ತಿಳಿಸಿ. ಸರಿನಪ್ಪ. ಅಕ್ಕ ಮತ್ತೆ ಸಾಹೇಬ್ರು ಇವಳ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗಿದನ್ನೆಲ್ಲ ಹೇಳದ್ ಸರಿಯಲ್ಲ. ಇನ್ನೊಂದ್ಸಲ ಇವರಿಬ್ರು ಹೀಗೆ ನಡ್ಕೊಂಡ್ರೆ ಆಗ ಹೇಳ್ತೀನಿ. ಹೋಗ್ ಬರ್ತೀವಿ ಅರ್ಚಕ್ರೆ. ಒಳ್ಳೇದಾಗ್ಲಿ. ನೋಡಿದ್ರೆ ತಾನೆ ಅಕ್ಕ ನಿಮ್ ಬಗ್ಗೆ ಎಷ್ಟ್ ಕಾಳಜಿ ಇಟ್ಕೊಂಡಿದ್ದಾಳೆ. ಇವಳಿಗೆ ಮದ್ವೆ ಮಾಡ್ಬೇಕನ್ನೋದೇ ಅತ್ತೆ ಆಸೆ. ನಮ್ಮ ಅಕ್ಕ ಕೂಡ ಆ ಆಸೆನ್ ಪೂರೈಸ್ಬೇಕನ್ಕೊಂಡಿದ್ದಾಳೆ. ಅದಕ್ಕೆ ನೀವ್ ಮಾಡಿದ ಕೆಲ್ಸನ ಯಾರಿಗೂ ಹೇಳಿಲ್ಲ. ಇನ್ನೊಂದ್ಸಲ ನೀವೇನಾದ್ರೂ ಈ ತರ ಬಾಲ ಬಿಚ್ಚಿದೀರಾ ಅಂತ ಗೊತ್ತಾದ್ರೆ ಸಾಯಿಸ್ಬಿಡ್ತೀನಿ. ಹುಷಾರ್. ಹೀಗೆ ಬರೀ ಫೋಟೋದಲ್ಲದೆ ಡೈರೆಕ್ಟ್ ಆಗಿ ನನ್ನ ಮೊಮ್ಮಗನೋ ಮೊಮ್ಮಗಳನ್ನೋ ಮುದ್ದಾಡೋ ಅವಕಾಶನ ನೀವಿಬ್ರು ಯಾವಾಗ ಕೊಡ್ತೀರಮ್ಮ? ನೀವಿಬ್ರು ಹತ್ರ ಆಗಿದ್ದೀರಾ ತಾನೆ? ನೀವು ನಮ್ಮೇಲೆ ಇಟ್ಟಿರೋ ನಂಬಿಕೆಗೆ ಹೇಳ್ಬೇಕು ಅಂದ್ರೆ ನಾನೇ ದ್ರೋಹ ಮಾಡಿದ್ದೀನಿ ಅತ್ತೆ. ನೀವು ಇಟ್ಟಿದ ಮುಹೂರ್ತಕ್ಕೆ ನಾವಿಬ್ರು ಒಂದಾಗಿರ್ತೀವಿ ಅಂತ ನೀವು ಅನ್ಕೊಂಡಿದ್ದೀರಾ? ಆ ವಿಷಯನ ನೀವು ಕೇಳಿದಾಗ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ದೆ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಅಯ್ಯೋ, ಏನ್ರಿ ಇದು? ನೀವ್ಯಾಕೆ ನನ್ನ ಕಾಲ್ ಹಿಡ್ಕೊಂಡಿದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖ
ನೋವು ನಲಿವು ಎಲ್ಲದನ್ನೂ ಸಮಾನವಾಗಿ ಹಂಚ್ಕೋಬೇಕು ರಾಧಿಕಾ. ಗಂಡ ಅಂದ್ರೆ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸೋನಲ್ಲ, ಹೆಂಡತಿ ಅಂದ್ರೆ ಗಂಡನ ಮುಂದೆ ತಲೆ ಬಗ್ಸೋಳಲ್ಲ. ಇಬ್ರು ಒಂದೇ. ನನಗ್ ಕಷ್ಟ ಬಂದ್ರೆ ನೀನ್ ಸೇವೆ ಮಾಡೋ ಹಾಗೆ ನಿನಗ್ ಕಷ್ಟ ಬಂದಾಗ ನಾನ್ ನಿನ್ ಸೇವೆ ಮಾಡ್ತೀನಿ. ಇದ್ರಲ್ಲಿ ತಪ್ಪೇನಿದೆ ಹೇಳು? ಹಾಗ್ ನೋಡಿದ್ರೆ ನಿನ್ಗೆ ಗಾಯ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ತಾನೆ. ನೀವ್ ಹೇಗ್ರಿ ಕಾರಣ ಆಗ್ತೀರಾ? ನಾವಿಬ್ರು ಒಂದಾಗ್ತಿದೀವಿ ಅಂತ ಅನ್ಕೊಂಡು ಏನೋ ದೋಷ ಇರೋದ್ರಿಂದ ನಮ್ಮಿಬ್ಬರಿಗೆ ಮಕ್ಕಳಾಗ್ತಿಲ್ಲ ಅಂತ ಅನ್ಕೊಂಡು ಅಮ್ಮ ನಿನ್ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ. ಅದರಿಂದ ತಾನೆ ನಿನ್ಗೆ ಗಾಯ ಆಗಿದ್ದು. ಅಮ್ಮ ಮೊಮ್ಮಕ್ಕಳಿಗೋಸ್ಕರ ಹಂಬಲಿಸ್ತಿದ್ದಾಳೆ ಅಂತ ಗೊತ್ತಿಲ್ಲದೆ ನಾನು ನಿಜಾನ ಮುಚ್ಚಿಟ್ಟು ತಪ್ಪು ಮಾಡಿರೋದ್ರಿಂದಾನೆ ಇವತ್ ನಿನ್ಗೆ ಹೀಗಾಗಿದ್ದು. ಅತ್ತೆಗೆ ಮೋಸ ಮಾಡಿರೋ ವಿಷಯದಲ್ಲಿ ನಂದು ತಪ್ಪಿದೆ ಅಲ್ವಾ ರೀ? ನೆಂಟರು, ಅಕ್ಕಪಕ್ಕದವರು ನಿಮ್ ಸೊಸೆ ಯಾವಾಗ ಸಿಹಿ ಸುದ್ದಿ ಕೊಡೋದು ಅಂತ ಕೇಳಿದಾಗ ಅವ್ರಿಗೆ ಉತ್ತರ ಕೊಡುವಾಗ ಅತ್ತೆಯವ್ರ ಮನಸ್ಸಿನ ತಳಮಳನ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ರೀ. ಇದುವರೆಗೂ ನಾವಿಬ್ರು ನಾವು ತಗೊಂಡಿರೋ ನಿರ್ಧಾರಕ್ಕೆ ಕಟ್ಬಿಟ್ಟಿದೀವಿ ಹೊರತು ಅತ್ತೆಯವ್ರ ಆಸೆ ಏನು ಅಂತ ನಾವು ತಿಳ್ಕೊಳ್ಳೇ ಇಲ್ಲ. ನನ್ನನ್ನ ಮಗಳ ಥರ, ನಿಮ್ಮನ್ನ ಈಗ್ಲೂ ಚಿಕ್ಕ ಮಗು ಥರ ಪ್ರೀತಿಸುವಂತ ಅತ್ತೆ ಅವ್ರಿಗೆ ನಾವು ಕೊಡಕ್ಕಾಗೋ ಕಾಣಿಕೆ ಅವ್ರ ಆಸೆ ಪಟ್ಟ ಹಾಗೆ ಮೊಮ್ಮಗುನೇ ರೀ. ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಹಾಕೊಂಡಿರಿ. ಸರಿ, ನೀನ್ ರೆಸ್ಟ್ ತಗೋ. ದಿನ ಹೀಗೆ ಎಂಜಾಯ್ ಮಾಡೋಣ. ನನ್ಗಂತೂ ಇದೇ ತುಂಬಾ ಇಷ್ಟ ಆಯ್ತು. ಇನ್ನು ಒಂದ್ ತಡಿಯಕ್ ಯಾರಿದಾರ ನೇಹಾ? ಜಮಾಯಿಸ್ಬಿಡೋಣ. ಎಂಜಾಯ್ ಮಾಡ್ತೀರಾ? ನಿಮ್ಮಿಬ್ರಿಗೂ ಮಾಡ್ತೀನಿ ರೀ. ನೇಹಾ, ಇದನ್ ಟ್ರೈ ಮಾಡು, ಸಖತ್ತಾಗಿದೆ. ಅದ್ಗೆ ಇದೇನು ಒಂಥರ ಟೇಸ್ಟ್ ಇದೆ. ಬೇರೆ ವೆರೈಟಿನಾ? ಹಾಗೇನಿಲ್ಲ ನೇಹಾ, ಜಾಸ್ತಿ ತಿನ್ಬಿಟ್ಟಿದೀವಲ್ಲ ಅದಕ್ಕೆ ಹಾಗನ್ಸುತ್ತೆ. ತಿನ್ನು ತಿನ್ನು. ಆ ನೇಹಾ,
ನಿಜವಾಗ್ಲೂ ಇದೇನೋ ಬೇರೆ ತರ ಇದೆ. ಹೌದು ಅದ್ಕೆ ನಂಗೂ ಹಾಗೆ ಅನಿಸ್ತಿದೆ. ದಾರಿ ಬಿಡಿ ಪತಿರಾಯ್ರೆ, ಉರಿತಿದೆ ಪತಿರಾಯ್ರೆ, ದಾರಿ ಬಿಡಿ ಉರಿತಿದ್ಯಾ? ನನಗೂ ನಿನ್ ಹತ್ರ ಸಾರಿ ಕೇಳುವಾಗ ಹೀಗೆ ಉರಿತಾ ಇತ್ತು. ಪ್ಲೀಸ್ ಪತಿರಾಯ್ರೆ, ದಾರಿ ಬಿಡಿ, ಬೇಗ ನೀರ್ ಕೊಡೋ. ಸಾರಿ ಹೇಳಿದ್ರೆ ಮಾತ್ರ ನಾನ್ ಬಿಡೋದು. ಪ್ರಿಯಾ, ನನಗೆ ಸಾರಿ ಹೇಳ್ಬೇಕು. ಸಾರಿ ಕೇಳಲ್ಲ. ನೇಹ, ಹೋಗೋಣ ಬಾ ನಾವು. ಸಾರಿ ಕೇಳಿದ್ರೆ ಬಿಡ್ತೀನಿ. ಅದ್ಕೆ ಬೇಗ ಸಾರಿ ಹೇಳ್ಬಿಡಿ, ಉರಿ ತಡಿಯಕ್ ಆಗ್ತಿಲ್ಲ. ಸಾರಿ ಪತಿರಾಯ್ರೆ. ಅಬ್ಬಾ, ಅಷ್ಟ್ ಸಿಂಪಲ್ ಆಗಲ್ಲ. 5 ಬಸ್ಕಿ ಹೊಡೆದು ಸಾರಿ ಹೇಳು. ಹೊಡಿ. ಅದ್ಕೆ ಬೇಗ ಬಸ್ಗೆ ಹೊಡಿರಿ, ಪ್ರಾಣ ಹೋಗ್ತಿದೆ. 1 ಅದ್ಕೆ ಪ್ಲೀಸ್ ಅದ್ಗೆ ಬೇಗ ಮುಗ್ಸಿ ಅದ್ಗೆ. 2 ಅಪ್ಪ ಅಪ್ಪ 3 ಇನ್ನೊಂದ್ಸಲಿ ಬೇಗ ಬೇಗ ಬೇಗ. ಇನ್ನೊಂದೇ ಒಂದು. 5 ಸಾರಿ ಪತಿರಾಯ್ರೆ. ಹಂಗ್ ಬಾ ದಾರಿಗೆ. ಅಯ್ಯೋ, ತಗೊಳ್ಳಿ, ಇಬ್ರು ಕುಡ್ಕೊಳ್ಳಿ. ಉರಿತಿದೆ. ಅಬ್ಬಾ. ನೇಹ, ಮತ್ತೆ ಕಂಟಿನ್ಯೂ ಮಾಡೋಣ ಬಾ. ಏನಮ್ಮ ಕಂಟಿನ್ಯೂ ಮಾಡೋದು? ಬಾಯ್ ಹತ್ಕೊಂಡು ಉರಿತಿದೆ. ಥು. ರಾಧಿಕಾ, ನಿನ್ ಪರ್ಮಿಷನ್ ಕೇಳ್ದೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ನೀವೇನೇ ನಿರ್ಧಾರ ತಗೊಂಡ್ರು ಅದು ನನಗ್ ಒಪ್ಗೆನೇರಿ. ನನ್ನ ಅನುಮತಿಗೋಸ್ಕರ ಕಾಯ್ದೆ ನೀವೇನ್ ಬೇಕಾದ್ರೂ ಮಾಡಬಹುದು. ನನಗೆ ಗೊತ್ತಿರೋ ಹಾಗೆ ಮದುವೆ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗಿರೋದಾಗ್ಲಿ ಏಕಾಂತದಲ್ಲಿ ಕಾಲ ಕಳೆದಿರೋದಾಗ್ಲಿ ಮಾಡೇ ಇಲ್ಲ. ಅದಕ್ಕೆ ಹನಿಮೂನ್ಗೆ ಹೋಗಕ್ಕೆ ಅರೇಂಜ್ ಮಾಡಿದ್ದೀನಿ. ನೋಡು, ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದೀನಿ. ಮತ್ತೆ ಈ ವಿಷಯನ ಅತ್ತೆಗೆ ಹೇಳಿದ್ರಾ? ಅಮ್ಮನ್ ಕೇಳ್ಬಿಟ್ಟೆ ನಾನು ಈ ನಿರ್ಧಾರ ತಗೊಂಡಿದ್ದು. ಇನ್ಫ್ಯಾಕ್ಟ್ ಪುರೋಹಿತ್ರನ್ನ ಕರೆಸಿ ಅಮ್ಮನೇ ಒಳ್ಳೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿಸಿದ್ದಾರೆ. ಇಂಥ ಟೈಮಲ್ಲೇ ಅತ್ತೆ ಬೇರೆ ಮುಂಬೈಗೆ ಹೋಗಿದ್ದಾರೆ. ಇಲ್ಲೇ ಇದ್ದಿದ್ರೆ ತುಂಬಾ ಸಂತೋಷ ಪಟ್ಟಿರೋರು. ಸರಿ ರಾಧಿಕಾ, ನಾವು ಹೊರಡೋಣ. ನೀನೆಲ್ಲ ರೆಡಿ ಮಾಡ್ಕೊ. ಪತಿರಾಯ್ರೆ, ಪತಿರಾಯ್ರೆ, ಪತಿರಾಯ್ರೆ. ಏನದ್ಕೆ ಇಷ್ಟು ಖುಷಿಯಾಗಿದ್ದೀರಾ? ನೇಹ, ಇನ್ನು 4 ದಿವಸ ನಾನ್ ತುಂಬಾ ಖುಷಿಯಾಗಿ ಸಂತೋಷವಾಗಿರ್ತೀನಿ. ಏನ್ ಹೊಸ್ದಾಗ್ ಹೇಳ್ತಿದ್ದೀರಾ ಅದ್ಕೆ? ನೀವ್ ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿ ಇರ್ತೀರಲ್ಲ, ಈಗೇನ್ ಸ್ಪೆಷಲ್? ಸಾಕ್ ನಿಲ್ಸು ನಿನ್ ಜೋಕ್ಗಳು. ಇಲ್ಲಿ ನೋಡು, ಫ್ಲೈಟ್ ಟಿಕೆಟ್ಸ್. ನಾವ್ ಹನಿಮೂನ್ ಹೋಗ್ತಿದೀವಿ. ಯಾವಾಗ ಅದ್ಕೆ? ನಾನು ಬರ್ಬೋದಾ? ನೀನ್ ತಲ್ಕಾಯ್. ಹನಿಮೂನ್ಗೆ ಬರೀ ಗಂಡ ಹೆಂಡತಿ ಮಾತ್ರ ಹೋಗೋದು. ಪತಿರಾಯ್ರೆ, ಪತಿರಾಯ್ರೆ,
ನಾವಿವತ್ ಹನಿಮೂನ್ ಹೋಗ್ತಿದೀವಿ ಗೊತ್ತಾ? ಹನಿಮೂನ್ ಇಲ್ಲ ಏನೂ ಇಲ್ಲ. ನಿನ್ ಜೊತೆ ಸುತ್ತಾಡಕ್ಕೆ ನನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಹೌದು ಪತಿರಾಯ್ರೆ, ಅಷ್ಟಕ್ಕೂ ನಿಮ್ಗೇನ್ ಕೆಲ್ಸ ಇದೆ? ಕಾಲೇಜ್ ಮುಗೀತು, ನೀವ್ ಹಾಸ್ಪಿಟಲ್ಗೂ ಹೋಗಲ್ಲ, ದಿನ ಹೊರಗಡೆ ಹೋಗಿ ಎಲ್ಲೆಲ್ಲಂತ ತಿರ್ಗಾಡ್ತೀರ ಹೇಳಿ? ನಿನಗ್ ಯಾಕದೆಲ್ಲ? ಆಹಾ, ನಂಗ್ ಅದೆಲ್ಲ ಗೊತ್ತಿಲ್ಲ. ನೀವ್ ಹನಿಮೂನಿಗ್ ಬರ್ತೀರಾ ಇಲ್ವಾ? ನಾನ್ ಬರಲ್ಲ. ಹೋಗ್ಬಿಟ್ ಬಾ ಅಣ್ಣ. ಹಾ, ನಮ್ ಭಾವ ಹನಿಮೂನ್ಗೆ ಅಂತ ಟಿಕೆಟ್ಸ್ ಕಳ್ಸಿದ್ದಾರೆ. ಕೊನೆ ಸಲ ಕೇಳ್ತಿದ್ದೀನಿ ಇವಾಗ, ನೀವ್ ಬರ್ತಿರೋ ಇಲ್ವೋ? ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವ್ ಯಾವಾಗ್ಲೂ ಹೀಗೆ. ಅಯ್ಯೋ ಅಮರ್, ನೀನು ಹನಿಮೂನ್ಗೆ ಹೋಗಲ್ಲ ಅಂತ ರೂಮ್ಗೆ ಹೋಗಿ ಫ್ಯಾನಿಗೆ ನೇಣು ಹಾಕೊಂಡ್ಬಿಟ್ಟೆ. ಅಣ್ಣ, ಚಾಕುಯಿಂದ ಚುಚ್ಕೊಂಡ್ಬಿಟ್ರೆ, ಕಿಟಕಿಯಿಂದ ಕೆಳಗೆ ಹಾರ್ಬಿಟ್ರೆ, ಬ್ಲೇಡ್ ಇಂದ ವ್ರಿಸ್ಟ್ ಕಟ್ ಮಾಡ್ಕೊಂಡ್ಬಿಟ್ರೆ. ಸಾಕ್ ನಿಲ್ಸಿ. ಅವಳಿಗಿಲ್ದಿರೋ ಐಡಿಯಾಗಳನ್ನ ನೀವೇ ಕೊಡಂಗಿದ್ದೀರಾ. ಅವಳಾಗೆಲ್ಲ ಏನ್ ಮಾಡಲ್ಲ. ಸದ್ಯ ನಮ್ಮನ್ನೇನು ಮಾಡ್ದಿದ್ರೆ ಅಷ್ಟೇ ಸಾಕು. ಓಯ್ ಅಣ್ಣ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೋಗ್ ನೋಡು. ಆಫ್ಟರ್ ಆಲ್ ಹನಿಮೂನ್ಗೋಸ್ಕರ ಒಂದ್ ಜೀವ ಬಲಿಯಾಗೋದು ಕರೆಕ್ಟ್ ಅಲ್ಲ ಕಣೋ. ಆ ಮೆಂಟಲ್ನ ನಂಬಕ್ಕಾಗಲ್ಲ. ಹೋಗ್ ನೋಡೋದೇ ಬೆಟರ್. ಬನ್ನಿ. ಪ್ರಿಯಾ, 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 ಅದ್ಕೆ ಪ್ರಿಯಾ, ಬಾಗ್ಲಿ ತೆಗಿ. ಪ್ರಿಯಾ, ಅಮರ್, ಪ್ರಿಯಾ, ಏನಾಯ್ತು? ಏನಿಲ್ಲಪ್ಪ. ಪ್ರಿಯಾ ಒಳಗ್ ಹೋಗಿ ಬಾಗ್ಲ ಹಾಕೊಂಡಿದ್ದಾಳೆ. ತೆಗಿ. ಅಮ್ಮ ಪ್ರಿಯಾ, ಪ್ರಿಯಾ, ಪ್ರಿಯಾ ಬಾಗಿಲು ತೆಗಿಯಮ್ಮ. ಪ್ರಿಯಾ, ಬಾಗ್ಲು ತೆಗಿಯಮ್ಮ. ಅಮರ್, ಬಾಗ್ಲೋಡಿ. ಏಯ್, ಅಮ್ಮ ಪ್ರಿಯಾ, ಯಾಕೆ ಇವರೆಲ್ಲ ಅಷ್ಟು ಗಾಬರಿಯಿಂದ ಬಾಗ್ಲೋಡಿತಾ ಇದ್ರು? ಇಷ್ಟಕ್ಕೂ ನೀನ್ ಬಾಗ್ಲಾಕ್ ಹಾಕೊಂಡೆ? ಹನಿಮೂನ್ ಹೊರಡಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಿದೀನಿ ಮಾವ. ಏಯ್, ನಾನ್ ಬರಲ್ಲ ಅಂತ ಹೇಳ್ದೆ ತಾನೆ. ಅದಕ್ಕೆ ನಾನೊಬ್ಳೆ ಹೋಗ್ತಿದ್ದೀನಿ. ಯಾರಾದ್ರೂ ಹನಿಮೂನ್ಗೆ ಒಬ್ರೇ ಹೋಗ್ತಾರಾ? ನಿನ್ ಗಂಡ ಇಲ್ದೆ ಒಬ್ಳೆ ಹೋಗಿ ಏನ್ ಮಾಡ್ತೀಯಾ? ನಾನೊಬ್ಳೆ ಹೋಗ್ತಿಲ್ಲ ಅತ್ತೆ, ನಮ್ಮ ಅಕ್ಕ ಬಾವ ಕೂಡ ಹನಿಮೂನ್ ಹೋಗ್ತಿದ್ದಾರೆ. ಅವ್ರ ಜೊತೆ ನಮಗೂ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ. ಪತಿರಾಯರು ಬರಲ್ಲ ಅಂತಿದ್ದಾರೆ, ಅದಕ್ಕೆ ಅವ್ರ ಜೊತೆ ಜಾಲಿಯಾಗಿ ನಾನೇ ಹೋಗಿ ಬರ್ತೀನಿ. ಏನಂದೆ? ನಿಮ್ ಅಕ್ಕ ಮತ್ತೆ ಕೈಲಾಶ್ ಅವರು ಬರ್ತಾ ಇದ್ದಾರಾ? ಹೌದು, 4 ಜನ ಒಟ್ಟಿಗೆ ಹೋದ್ರೆ ಜಾಲಿ ಆಗಿರುತ್ತೆ ಅಂತ ನಮ್ ಭಾವ ಅವರು ಎಲ್ಲರಿಗೂ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ನೀವ್ ಹೇಗೂ ಬರಲ್ಲ ಅಂದ್ರಲ್ಲ, ನಾವು 3 ಹೋಗ್ತೀವಿ. ಆ ವಿಷಯ ಮೊದಲೇ ಹೇಳ್ಬೋದಿತ್ತಲ್ಲ ಪ್ರಿಯಾ. ಇದೆಲ್ಲ ಕೈಲಾಶ್ ಅವ್ರ ಪ್ಲಾನ್ ಅಂತ ಗೊತ್ತಿಲ್ಲದೆ ನಾನು ಬರಲ್ಲ ಅಂದೆ. ನಾನ್ ಬರ್ದೇ ಹೋದ್ರೆ ಕೈಲಾಶ್ ಅವ್ರಿಗೆ ಬೇಜಾರಾಗತ್ತಲ್ವಾ? ನಾವ್ 4 ಜನ ಒಟ್ಟಿಗೆ ಹೋಗೋಣ. ಪ್ರಿಯಾ, ನನ್ ಬಟ್ಟೆನೂ ಪ್ಯಾಕ್ ಮಾಡು. ನೀವ್ ಬರ್ತೀರಾ? ನಿಜವಾಗ್ಲೂ ಬರ್ತೀರಾ? ನಿಜವಾಗ್ಲೂ ಬರ್ತೀನಿ ಅಂತ ಹೇಳಿದ್ನಲ್ಲ. 4 ಜನ ಸೇರಿ ಎಂಜಾಯ್ ಮಾಡೋಣ. ಸರಿ, ಹಾಗಿದ್ರೆ ನಾನ್ ನಿಮ್ ಬಟ್ಟೆನೂ ಪ್ಯಾಕ್ ಮಾಡ್ತೀನಿ. ನಡಿ ಹೋಗೋಣ. ನಿನ್ ಗಂಡನ್ ಜೊತೆ ಅದ್ ಹೇಗ್ ಸಂತೋಷವಾಗಿರ್ತೀಯ ರಾಧಿಕಾ. ನಿಮ್ ಹನಿಮೂನ್ ನಡೆಯಕ್ಕೆ ನಾನ್ ಬಿಡಲ್ಲ. ಪ್ರಿಯಾ, ನೀನ್ ನನ್ನ ಜೊತೆ ಹನಿಮೂನ್ಗೇನೋ ಬರ್ತೀಯಾ, ಆದ್ರೆ ವಾಪಸ್ ಇಲ್ಲಿಗೆ ನೀನ್ ಬರಲ್ಲ. ನಿನ್ನಿಂದ ನಾನು ಪರ್ಮನೆಂಟ್ ಆಗಿ ಮುಕ್ತಿ ಪಡಿತೀನಿ.